ಅಶ್ವಿನಿ ಗೌಡಗೆ ಗಿರಿಗಿಟ್ಲೆ ಆಡಿಸಿದ ಪಳಾರ್ ಗಿಲ್ಲಿ ಫ್ಯಾನ್ಸ್. ಹವಾ ಮೇಂಟೈನ್ ಮಾಡೋಕೆ ಬಂದ ಅಶ್ವಿನಿ ಶೇಪ್ ಔಟ್. ಹೌದು, ಗಿಲ್ಲಿ ಫ್ಯಾನ್ಸ್ ಟಕ್ಕರ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡಗೆ ಗಿರಿಗಿಟ್ಲೆ ಆಡಿಸಿದ ಪಳಾರ್ ಗಿಲ್ಲಿ ಫ್ಯಾನ್ಸ್. ಹವಾ ಮೇಂಟೈನ್ ಮಾಡೋಕೆ ಬಂದ ಅಶ್ವಿನಿ ಶೇಪ್ ಔಟ್. ಅಶ್ವಿನಿ ಗೌಡ ಮುಂದೆ ಗಿಲ್ಲಿ ಗಿಲ್ಲಿ ಎಂದು ಘೋಷಣೆ ಕೂಗಿದ್ದಾರೆ. ಫ್ಯಾನ್ಸ್ ಗಿಲ್ಲಿ ಗಿಲ್ಲಿ ಎನ್ನುತ್ತಲೇ ಅಶ್ವಿನಿ ಗೌಡ ಕಕ್ಕಾಬಿಕ್ಕಿ ಆಗಿದ್ದಾರೆ. ಗಿಲ್ಲಿ ವಿಡಿಯೋ ಬಂದ ಕೂಡಲೇ ಜೋರಾಗಿದೆ ಗಿಲ್ಲಿ ಕ್ರೇಜ್. ಡಮಾಲ್ ಡಮೀಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಕೂಗಿದ್ದಾರೆ ಅಭಿಮಾನಿಗಳು. ಅಶ್ವಿನಿ ಗೌಡ ಮುಂದೆನೆ ಫ್ಯಾನ್ಸ್ ಘೋಷಣೆ ಕೂಗಿರುವಂತದ್ದು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಭಿಮಾನಿಗಳ ಅಬ್ಬರ ಜೋರಾಗಿದೆ. ಗಿಲ್ಲಿ ಫ್ಯಾನ್ಸ್ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಅಶ್ವಿನಿ ಪರದಾಟ ಮಾಡಿದ್ದಾರೆ. ಕೊನೆಗೂ ಗಿಲ್ಲಿ ಹೆಸರು ಬಳಸಿ ಕವರ್ ಅಪ್ ಮಾಡಿದ್ರು ಅಶ್ವಿನಿ ಗೌಡ. ಫ್ಯಾನ್ಸ್ ಮೀಟ್ನಲ್ಲಿ ಗಿಲ್ಲಿ ಹೆಸರು ಬಳಸಿಕೊಂಡ ಅಶ್ವಿನಿ ಗೌಡ. ಅತ್ತೆ ಮಗಳಿಗೆ ಬೆಂಬಲಿಸ್ತೀರಾ ಅಲ್ವಾ ಅಂತ ಅಶ್ವಿನಿ ಗೌಡ ಫ್ಯಾನ್ಸ್ನ ಕೇಳಿದ್ರು. ಗಿಲ್ಲಿ ಅಭಿಮಾನಿಗಳ ಭರಾಟೆ ಜೋರಾಗಿದೆ. ಅಶ್ವಿನಿ ತಮ್ಮ ಹವಾ ತೋರ್ಸ್ಕೊಳಕ್ ಬಂದ್ರು, ಆದ್ರೆ ಗಿಲ್ಲಿ ಫ್ಯಾನ್ಸ್ ಒಂದ್ ರೀತಿ ಶೇಪ್ ಔಟ್ ಮಾಡ್ಬಿಟ್ರು. ಅಶ್ವಿನಿ ಗೌಡ ಮುಂದೆ ಗಿಲ್ಲಿ 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 ಅಂತ ಘೋಷಣೆ ಕೂಗಿದ್ರು ಗಿಲ್ಲಿ ಫ್ಯಾನ್ಸ್. ಗಿಲ್ಲಿ ಅಂತಲೇ ಅಶ್ವಿನಿ ಗೌಡ ಕೂಡ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಇಲ್ಲಿ ಗಿಲ್ಲಿ ವಿಡಿಯೋ ಬಂದ ಕೂಡಲೇ ಜೋರಾಗಿದೆ ಗಿಲ್ಲಿ ಕ್ರೇಜ್ ಅನ್ನುವಂಥದ್ದು. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಅಭಿಮಾನಿಗಳು ಘೋಷಣೆಗಳನ್ನ ಕೂಗಿದ್ದಾರೆ. ಅಶ್ವಿನಿ ಗೌಡ ಅವರನ್ನ ಗಿರಿಗಿಟ್ಲೆ ಆಡಿಸ್ತಿದ್ದಾರಾ ಗಿಲ್ಲಿ ಫ್ಯಾನ್ಸ್ ಅಂತ ಹವಾ ಮೇಂಟೈನ್ ಮಾಡೋಕೇನೋ ಅಶ್ವಿನಿ ಗೌಡ ಬಂದ್ರು, ಆದ್ರೆ ಗಿಲ್ಲಿ ಫ್ಯಾನ್ಸ್ ಶೇಪ್ ಔಟ್ ಮಾಡ್ಬಿಟ್ರಾ ಅಂತ ಅಶ್ವಿನಿ ಗೌಡ ಮುಂದೆ ಗಿಲ್ಲಿ 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 ಅಂತ ಘೋಷಣೆ ಕೂಗಿದ್ದಾರೆ. ಡಮಾಲ್ ಡಿಮಿಲ್ ಡಕ್ಕ, ನಮ್ಮ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಒಂದ್ ರೀತಿ ಪೇಚಾಟಕ್ಕೆ ಸಿಲುಕ್ಬಿಟ್ರು ಅಂತ ಅನ್ಸುತ್ತೆ ಅಶ್ವಿನಿ ಗೌಡ ಅವರು. ಗಿಲ್ಲಿ ಗಿಲ್ಲಿ ಅಂತ ಹೆಸರು ಕೂಗ್ಲೆ, ಅದರಲ್ಲೂ ಅಶ್ವಿನಿ ಗೌಡ ಬಂದ ತಕ್ಷಣ ಗಿಲ್ಲಿ ಅಂತ ಕೂಗಿರೋದು ಅಭಿಮಾನಿಗಳು. ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಅಶ್ವಿನಿ ಪರದಾಟ ಮಾಡಿದ್ರು. ತದನಂತರ ಅತ್ತೆ ಮಗಳನ್ನ ಬೆಂಬಲಿಸ್ತೀರಾ ಅಲ್ವಾ ಅಂತ ಗಿಲ್ಲಿ ಫ್ಯಾನ್ಸ್ ಅನ್ನ ಅಶ್ವಿನಿ ಗೌಡ ಕೇಳಿದ್ದಾರೆ. ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಗಿಲ್ಲಿ ಅಂತಲೇ ಅಶ್ವಿನಿ ಗೌಡ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಅಶ್ವಿನಿ ಗೌಡ ಮುಂದೆನೆ ಅವರು ಬಂದ ತಕ್ಷಣ ಗಿಲ್ಲಿ ಫ್ಯಾನ್ಸ್ ಘೋಷಣೆಯನ್ನ ಕೂಗಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಕ್ಚುಲಿ ಅಭಿಮಾನಿಗಳ ಅಬ್ಬರ ಜೋರಾಗೇ ಇದೆ. ಹೊರಗೂ ನಾವು ಗಮನಿಸ್ತಿದ್ದೇವೆ, ಎಲ್ಲ ಕಡೆ ಗಿಲ್ಲಿ ಗೆಲ್ಲಬೇಕು ಅಂತ ಪೂಜೆ, ಹೋಮ, ಹವನ ಈ ಥರ ವಿಶಸ್ ತುಂಬಾನೇ ಬರ್ತಿದೆ. ಜೊತೆಗೆ ವೋಟಿಂಗ್ನಲ್ಲೂ ಕೂಡ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿಗೆ ವೋಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿದ್ದಾರೆ. ಈಗ ಮನೆಯಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳ ಅಬ್ಬರ ಜೋರಾಗೇ ಇದೆ. ಗಿಲ್ಲಿ ಫ್ಯಾನ್ಸ್ ಹಾವಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಅಶ್ವಿನಿ ಅವರು ಪರದಾಟ ಮಾಡಿಬಿಟ್ರು. ಕೊನೆಗೂ ಗಿಲ್ಲಿ ಹೆಸರು ಬಳಸ್ಕೊಂಡು ಕವರಪ್ ಮಾಡಿದ್ರು. ಏನು ಹೇಳಬೇಕು ಅಂತ ಕಡೆಗೆ ಮಾತಿನಲ್ಲಿ ಬಳಸ್ಕೊಂಡು ಕವರಪ್ ಮಾಡಿದ್ದಾರೆ. ಫ್ಯಾನ್ಸ್ ಮೀಟ್ನಲ್ಲಿ ಗಿಲ್ಲಿ ಹೆಸರು ಬಳಸಿ ಅತ್ತೆ ಮಗಳಿಗೆ ಬೆಂಬಲಿಸ್ತೀರಾ ಅಲ್ವಾ ಅಂದ್ರು ಅಶ್ವಿನಿ ಗೌಡ. ಹಾಗೆ ಸುದೀಪ್ ಅಣ್ಣ ಅವತ್ತು ನಮ್ಮ ನೃತ್ಯವನ್ನ ಮೆಚ್ಚಿದ ತಕ್ಷಣ ನಾನು ಗಿಲ್ಲಿ ಡಾನ್ಸ್ ಎಸ್, ಬಿಗ್ ಬಾಸ್ ಫಿನಾಲೆ ಇನ್ನೇನು ಹತ್ರ ಬರ್ತಿದೆ. ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇಂಥ ಟೈಮ್ನಲ್ಲಿ ಫಿನಾಲೆಯ ವಾರದಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಮಾನಿಗಳು ಬಂದು ಬಿಗ್ ಬಾಸ್ನಲ್ಲಿ ವಿಶ್ ಮಾಡ್ತಿರುವಂಥದ್ದು. ಅದರಲ್ಲೂ ಗಿಲ್ಲಿ ಅಭಿಮಾನಿಗಳ ಸಂಖ್ಯೆ ಮೊದಲಿಂದಲೂ ಕೂಡ ಹೆಚ್ಚಾಗೇ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಕಾರ್ತಿಕ್. ಎಸ್ ಕಾರ್ತಿಕ್, ಒಂದು ಕಡೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು, ಅದರ ಜೊತೆಗೆ ಗಿಲ್ಲಿ ಗೆಲ್ಲಬೇಕು ಅಂತ ಕೂಡ ಎಲ್ಲ ಕಡೆ ಬಯಸ್ತಿದ್ದಾರೆ. ಪೂಜೆ, ಹೋಮ, ಹವನ, ವಿಶಸ್ ಹೀಗೆ ಸುಮಾರು ಗಿಲ್ಲಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಜನ. ಜೊತೆಗೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಫ್ಯಾನ್ಸ್ ಅಶ್ವಿನಿ ಬರ್ತಿದ್ದಂತಾನೆ ಗಿಲ್ಲಿ ಗಿಲ್ಲಿ ಅಂತ ಕೂಗಿರೋದು, ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳಿರೋದು ಒಂದು ರೀತಿ ಅಶ್ವಿನಿ ಅವರಿಗೆ ಮುಜುಗರವನ್ನು ಉಂಟು ಮಾಡಿತ್ತು ಅನಿಸುತ್ತೆ. ಮತ್ತು ಗಿಲ್ಲಿ ಫ್ಯಾನ್ಸ್ ಹಾವಳಿಯಿಂದ ಅಶ್ವಿನಿ ಅವರು ತಪ್ಪಿಸ್ಕೊಳ್ಳಕ್ಕೆ ಗಿಲ್ಲಿಯ ಹೆಸರನ್ನ ಬಳಸಿದ್ರ ಅನ್ನುವಂಥದ್ದು.
ಎಸ್ ಮಂಜರಿ, ಇಲ್ಲಿ ಒಂದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಕೇಳಿದರೆ, ಈ ಬಾರಿಯ ಬಿಗ್ ಬಾಸ್ 12ರ ಆರಂಭದಿಂದ ಇವತ್ತಿನವರೆಗೂ ಕೂಡ ಬಹಳ ಹೈಲೈಟ್ ಆಗಿರುವಂಥ ಎರಡು ಫಿಗರ್ಗಳಲ್ಲಿ ಯಾವುದು ಅಂತ ಕೇಳಿದರೆ, ಒಂದು ಗಿಲ್ಲಿ ಮತ್ತೊಂದು ಅಶ್ವಿನಿ. ಅದರಲ್ಲೂ ಕೂಡ ಗಿಲ್ಲಿ ಅಂತ ಹೇಳಿದರೆ ಇವತ್ತು ಕರ್ನಾಟಕ ವ್ಯಾಪಿಯಾಗಿ, ಕರ್ನಾಟಕದ ಹೊರಗಿನ ಆಂಧ್ರ ಆಗಿರ್ಬೋದು, ತಮಿಳುನಾಡಲ್ಲಿ ಕೂಡ ಇವತ್ತು ಗಿಲ್ಲಿಯ ಹವಾ ಮೇಂಟೈನ್ ಆಗ್ತಾ ಇದೆ. ಗಿಲ್ಲಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗ ಈಗ ಹುಟ್ಟುಕೊಂಡಿರುವಂಥದ್ದು. ಸೊ ಎಲ್ಲ ಕಡೆಗಳಲ್ಲೂ ಗಿಲ್ಲಿ ಗಿಲ್ಲಿ ಅಂತ ಮಾಡಲಾಗ್ತಿದೆ. ಇತ್ತೀಚೆಗಷ್ಟೇ ವೇಗದಲ್ಲಿ ನಾವೊಂದು ಸಮೀಕ್ಷೆಯನ್ನು ಕೂಡ ಮಾಡ್ತೀವಿ. ಸಾವಿರಾರು ಜನರು ಮತವನ್ನು ಹಾಕ್ತಾರೆ. ಇದರಲ್ಲಿ ಬರೋಬ್ಬರಿ 80% ಮತಗಳು ಗಿಲ್ಲಿಗೆ ಆಗುತ್ತೆ. ಸೊ ಗಿಲ್ಲಿ ಈ ಬಾರಿಯ ವಿಜೇತ ಅನ್ನೋದು ಬಹುತೇಕ ಪಕ್ಕ ಆಗ್ತಾ ಇರುವ ಸಂದರ್ಭದಲ್ಲೇ ಮೊನ್ನೆ ದಿನ ಅನೇಕ ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದವರು ಏನು ಅಶ್ವಿನಿ ಬರ್ತಾರೆ ನೋಡಿ, ಅಶ್ವಿನಿ ಬಂದು ಮಾತಾಡ್ತಾ ಅವರೊಂದು ಫೋಟೋಗಳನ್ನು ತೋರಿಸುವಾಗ ಗಿಲ್ಲಿಯ ಫೋಟೋ ನೋಡಿದ ಕೂಡಲೇ ಗಿಲ್ಲಿ 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 ಅಂತ ಕೂಗ್ತಾರೆ. ಇದೆಲ್ಲ ಒಂದು ಕಡೆ ಅಶ್ವಿನಿ ಅವರಿಗೆ ಮುಜುಗರ ಆಯಿತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಗಿಲ್ಲಿ ಮತ್ತು ಅಶ್ವಿನಿಗೆ ಒಂದು ರೀತಿ ಟಾಮ್ ಅಂಡ್ ಜೆರ್ರಿಯ ಗಲಾಟೆಗಳು ಆಗ್ತಾನೆ ಇತ್ತು. ಒಬ್ರ ಕಾಲನ್ನ ಮತ್ತೊಬ್ರು ಎಳೆಯುವಂಥದ್ದು ಅಥವಾ ಮತ್ತೊಬ್ಬರನ್ನ ಇನ್ನೊಬ್ರು ಹಿಯಾಳಿಸುವಂಥದ್ದು, ಇಂಥ ಪ್ರಕ್ರಿಯೆಗಳು ಆಗ್ತವೇ ಇದ್ದ ಕಾರಣಕ್ಕಾಗಿ ಅವರಿಬ್ಬರನ್ನೆಲ್ಲ ಒಂದು ಕಡೆ ದ್ವೇಷಿಗಳು ಅಂತ ಕೂಡ ಕೆಲವರು ಬಿಂಬಿಸ್ತಾರೆ ಇದ್ರು. ಆದ್ರೆ ಯಾವಾಗ ಅಶ್ವಿನಿ ಅವರು ಸ್ಟೇಜ್ ಮೇಲೆ ಬರ್ತಾರೋ ಆಗ ಗಿಲ್ಲಿ ಗಿಲ್ಲಿ ಅಂತ ಉದ್ಘೋಷಗಳು ಮೊಳಗುತ್ತಲ್ಲ, ಆ ಸಂದರ್ಭದಲ್ಲಿ ಅಶ್ವಿನಿಗೆ ಒಂದು ಚೂರು ಮುಜುಗರ ಆಗಿದ್ದಂತೂ ಸತ್ಯ. ಆದ್ರೆ ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಹೊರಗೆ ಬಂದಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವರೆಲ್ಲರೂ ಗಿಲ್ಲಿಗೆನ ಯಾವ ರೀತಿಯಲ್ಲಿ ಅಣಕಿಸ್ತಾ ಇದ್ರು ನೋಡಿ, ಆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಅವರಿಗೆಲ್ಲ ಅರ್ಥ ಆಗ್ತಾ ಇದೆ ಬಿಗ್ ಬಾಸ್ನ ಗಿಲ್ಲಿಗೆ ಏನಿದೆ ಹೊರಗಡೆಯಲ್ಲಿ ಅಭೂತಪೂರ್ವವಾಗಿ ಲಕ್ಷಾಂತರ ಮಂದಿ, ಇನ್ಫ್ಯಾಕ್ಟ್ ಕೋಟ್ಯಾಂತರ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ, ಅಷ್ಟು ಮಂದಿ ಇವತ್ತು ಗಿಲ್ಲಿಗೆ ಫ್ಯಾನ್ ಫಾಲೋವರ್ಸ್ ಹುಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಅರ್ಥ ಆಗ್ತಿರುವಂಥದ್ದು. ಹಾಗಾಗಿ ಒಳಗಡೆ ಇರುವಾಗ ಗಿಲ್ಲಿಯನ್ನ ಅತಿ ಹೆಚ್ಚಾಗಿ ತೆಗಳ್ತಾ ಇದ್ದಂಥ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಗಿಲ್ಲಿಯ ಸಾಂಗಿಗೆ ಡ್ಯಾನ್ಸ್ ಮಾಡೋದಾಗಿರಲಿ ಅಥವಾ ಬೇರೆ ಎಲ್ಲ ಯಾವುದೇ ನೀವು ಕಂಟೆಂಟರ್ಗಳನ್ನ ತಗೊಂಡ್ರು ಕೂಡ ಕಾಡಮೋಮ್ ಸತೀಶ್ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಗಿಲ್ಲಿಯ ಪರವಾಗಿಯೇ ಮಾತಾಡ್ತಾ ಇದ್ದಾರೆ. ಬಹುಶಃ ಎಲ್ಲ ಒಂದು ಕಡೆ ಗಿಲ್ಲಿಯ ಹವಾ ಇವತ್ತು ಯಾವ ಬಿಗ್ ಬಾಸ್ ಸೀಸನ್ನ ಯಾವ ಕಂಟೆಂಟರ್ಗೂ ಇಲ್ಲದಷ್ಟ ಅಭಿಮಾನಿ ವರ್ಗ ಇವತ್ತು ಗಿಲ್ಲಿಗೆ ಹುಟ್ಕೊಂಡಿರೋದಂತೂ ಸತ್ಯ ಮಂಜರಿ. ಎಸ್ ಕಾರ್ತಿಕ್, ಇನ್ನು ಅಶ್ವಿನಿ ಅವರ ಬಗ್ಗೆ ಮಾತನಾಡೋದಾದ್ರೆ ಮೊದಲಿಂದಲೂ ಕೂಡ ಅಶ್ವಿನಿ ಹಾಗೂ ಗಿಲ್ಲಿ ತಮಗೆ ತಾವು ಕಾಲು ಎಳ್ಕೊಂಡು ಹಿಯಾಳಿಸ್ಕೊಂಡು ಕೆಲವು ಸಲ ಒಂದು ಸಣ್ಣ ಪುಟ್ಟ ಜಗಳದಲ್ಲೂ ಅವರಿಬ್ರು ಭಾಗಿಯಾದಂಥದ್ದುಂಟು. ಈ ಬಾರಿ ಗಿಲ್ಲಿ ಫ್ಯಾನ್ಸ್ ಅಶ್ವಿನಿ ಬಂದಾಗ ಏನು ಕೂಗಿದ್ರು, ಅಭಿಮಾನವನ್ನ ವ್ಯಕ್ತಪಡಿಸಿದ್ರು, ಅದು ಒಂದು ರೀತಿ ಮುಜುಗರವನ್ನ ಉಂಟು ಮಾಡ್ತು. ಅಥವಾ ಆ ಗಿಲ್ಲಿ ಫ್ಯಾನ್ಸ್ ಹಾವಳಿಯಿಂದ ಅಶ್ವಿನಿ ಅವರು ತಪ್ಪಿಸಿಕೊಳ್ಳೋದಕ್ಕೆ ತಾವು ಅತ್ತೆ ಮಗಳಿಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಅಂತ ಕೇಳಿ ಓಲೈಸಿದಂತೆ ಇತ್ತು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ನೀವು ಹೇಳೋದಾದ್ರೆ ಕಾರ್ತಿಕ್? ಎಸ್, ನಾನು ಆರಂಭದಲ್ಲೇ ಹೇಳಿದೆ, ಮನೆ ಒಳಗೆ ಇರೋವರೆಗೆ ಮಾತ್ರ ಎಲ್ಲರೂ ಹಂಗೆ ಮಾತಾಡ್ತಾರೆ, ಮನೆಯಿಂದ ಹೊರಗೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಗಿಲ್ಲಿಯ ಹವಾ ಹೆಂಗಿದೆ ಅಂತೇಳಿ, ಹಾಗಾಗಿ ಪುನಃ ಗಿಲ್ಲಿ ಪರವಾಗಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಇಲ್ಲಾಗಿರುವಂಥದ್ದು ಅಷ್ಟೇ, ಅಶ್ವಿನಿ ಅವರಿಗೆ ಹೊರಗಿನ ವಾಸ್ತವ ಚಿತ್ರಣಗಳು ಗೊತ್ತಿಲ್ಲ. ಸುಮಾರು 100 ದಿನಗಳಿಂದ ಮನೆಯಲ್ಲೇ ಇರೋದ್ರಿಂದ ಹೊರಗಡೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಅವರ ಆಬ್ವಿಯಸ್ಲಿ ಗಿಕ್ರಮ ಅಂತೆಲ್ಲ ಮಾತಾಡಿರ್ಬೋದು, ಆದರೆ ಒಂದ್ಸತಿ ಮನೆಯಿಂದ ಹೊರಗೆ ಬಂದ್ರ ಮೇಲೆ ಅವರು ಕೂಡ ಬದಲಾಗ್ತಾರೆ ಅಂತಾನೆ ಹೇಳ್ತೀನಿ. ಆದರೆ ಸಹಜವಾಗಿ ಅವರಿಗೆ ಆರಂಭದಿಂದಲೂ ಕೂಡ ಅವ್ರಿಗೆ ಇದ್ದದ್ದೇ ಒಂದೋ ನಾನು ಇಲ್ಲದೆ ಇದ್ರೆ ಗಿಲ್ಲಿ ಅಂತ ಹೇಳಿ. ಅದಕ್ಕೆ ನೀನೇನು ಗೆಲ್ಲೋರ್ ತರ ಶೋ ಮಾಡಬೇಡ, ನೀನೊಬ್ಬನೇ ಅಲ್ಲ ಗೆಲ್ಲೋದು, ನಾವು ಕಂಟೆಂಟರ್ ಅಂತಾನೆ ಈ ಹಿಂದೆ ಎಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿ ಹತ್ರ ಮಾತಾಡಿದ್ದಾರೆ. ಹಾಗಾಗಿ ನನಗೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಅವ್ರು ಎಣಿಸ್ಕೊಂಡಿದ್ದಾರೆ, ಆದ್ರೆ ಹೊರಗಿನ ಜನಗಳಿಗೆ ಗೊತ್ತಿದೆ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ಗಿಲ್ಲಿ ಗಿಲ್ಲಿ ಅಂತ ಕೂಗಿದಾಗ ಅವ್ರಿಗೆ ಆಬ್ವಿಯಸ್ಲಿ ಆಗಿ ಮುಜುಗರ ಆಗೇ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಬಳಸಿರುವಂಥ ಮಾತು ಅಕ್ರಮಗಳಿಗೆ ಹಂಗಾರೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಆದರೆ ಅಕ್ರಮ ಯಾವುದು ಸಕ್ರಮ ಯಾವುದು ಅಂತ ಹೇಳಿ ಹೊರಗಿನ ಜನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಬಹುಶಃ ಅಶ್ವಿನಿ ಅವರು ಮನೆಯಿಂದ ಹೊರಗೆ ಬಂದ ಮೇಲೆ ಅವರಿಗೂ ಕೂಡ ವಾಸ್ತವ ಚಿತ್ರಣಗಳು ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಎಸ್, ಇದು ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡಗೆ ಗಿರಿಗಿಟ್ಲೆ ಆಡಿಸಿದಂಥ ಗಿಲ್ಲಿ ಫ್ಯಾನ್ಸ್ ವಿಚಾರವಾಗಿ ಹವಾ ಮೇಂಟೈನ್ ಮಾಡೋಕೆ ಬಂದಂಥ ಅಶ್ವಿನಿ ಫ್ಯಾನ್ಸ್ ಇದ್ರು. ಆದರೆ ಗಿಲ್ಲಿ ಫ್ಯಾನ್ಸ್ ಸಂಖ್ಯೆ ಹೊರಗೂ ಜೋರಾಗಿದೆ, ಒಳಗೂ ಕೂಡ ಹೋಗಿ ಹವಾ ಮೇಂಟೈನ್ ಮಾಡೋದಕ್ಕೆ ಹೋಗಿ ಅಶ್ವಿನಿ ಶೇಪ್ ಔಟ್ ಆದ್ರ ಅನ್ನುವಂಥದ್ದು ಒಂದು ರೀತಿಯ ಮುಜುಗರ ಅಲ್ಲಿ ಅವರಿಗೆ ಉಂಟಾಗಿರುವಂಥದ್ದು.